ಏನೋ ಯೋಚನೆ ಮಾಡ್ತಾ ಇದೀಯಾ? ರಿಸಲ್ಟು ನಿನ್ ಪರವಾಗೇ ಬರುತ್ತೆ, ಧೈರ್ಯವಾಗಿರು. ಇಲ್ಲ ಕಣೋ, ಸ್ವಲ್ಪ ದಿನದಿಂದ ನಾನು ಗಮನಿಸ್ತಾನೆ ಇದ್ದೀನಿ, ಎಲ್ಲ ನನ್ನ ವಿರುದ್ಧವಾಗೇ ನಡೀತಾ ಇದೆ. ಹಾಗೆ ಈ ರಿಸಲ್ಟ್ ಕೂಡ ನನ್ನ ವಿರುದ್ಧವಾಗೇ ಬರುತ್ತೇನೋ ಅಂತ ತುಂಬ ಭಯ ಆಗ್ತಾ ಇದೆ. ಏನೋ ಹೇಳ್ತಾ ಇದೀಯಾ? ಹೌದು ಕಣೋ, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ನಿಂದ ನನಗೆ ಗೌರವ ಸಿಗುತ್ತೆ, ಅಂತಸ್ತು ಸಿಗುತ್ತೆ ಅಂದ್ಕೊಂಡೆ. ಆದರೆ ನಮ್ಮ ಮಾವ ನನ್ನನ್ನು ಕೆಲಸದೊಂದು ಥರ ನೋಡ್ತಾ ಇದ್ದಾರೆ. ಕಟ್ಕೊಂಡು ಹೆಂಡತಿ ಹತ್ರ ನನಗೆ ಗೌರವ ಸಿಗುತ್ತೆ ಅಂದ್ಕೊಂಡೆ. ಆದರೆ ಅವಳು ನನ್ನನ್ನು ಕೇವಲವಾಗಿ ನೋಡ್ತಾ ಇದ್ದಾಳೆ. ನೀನು ಗಂಡಸ ಅಂತ ಕೇಳ್ತಾಳೆ. ರಾಣಿ ಮದುವೆಗೆ ಒಡವೆನ ಕೊಟ್ಟು ಗೌರವ ಸಂಪಾದನೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಅದು ಆಗಲಿಲ್ಲ. ಕಲ್ಯಾಣ ಮಂಟಪದಲ್ಲಿ ನಮ್ಮಮ್ಮ ನನಗೆ ಅವಮಾನ ಮಾಡಿಬಿಟ್ಲು. ಹೀಗೆ ಎಲ್ಲ ವಿಷಯದಲ್ಲೂ ನನ್ನ ವಿರುದ್ಧವಾಗೇ ನಡೀತಾ ಇದೆ ಕಣೋ. ಹಾಗೆ ಈ ರಿಸಲ್ಟ್ ಕೂಡ ನನ್ನ ವಿರುದ್ಧವಾಗೇ ಬರುತ್ತೇನೋ ಅಂತ ತುಂಬ ಭಯ ಆಗ್ತಾ ಇದೆ ಕಣೋ. ಇಲ್ಲಿ ವಾಸುದೇವ್ ಅನ್ನೋರು ಯಾರು? ನಾನೇ. ತಗೊಳ್ಳಿ, ಡಾಕ್ಟರ್ನ ಹೋಗಿ ಮೀಟ್ ಮಾಡಿ. ಯಾಕೋ ಟೆನ್ಷನ್ ಆಗ್ತಾ ಇದೆಯಾ? ಬಾರೋ, ಡಾಕ್ಟರ್ನ ಹೋಗಿ ಮೀಟ್ ಮಾಡೋಣ, ಬಾ. ಮೇ ಐ ಕಮಿನ್ ಸರ್? ಓ ಪ್ಲೀಸ್ ಕಮ್, ಬನ್ನಿ ಕೂತ್ಕೊಳ್ಳಿ. ಆ ರಿಪೋರ್ಟ್ ಕೊಡಿ. ಎಲ್ಲ ನಾರ್ಮಲ್ ಆಗೇ ಇದೆಯಲ್ಲ, ಏನೂ ತೊಂದರೆ ಇಲ್ಲ. ಡಾಕ್ಟರ್, ನಿಜ ಹೇಳ್ತಾ ಇದ್ದೀರಾ? ಯಾಕೆ ಸಂದೇಹ ಪಡ್ತೀರಾ? ನಿಮಗೆ ತಂದೆ ಆಗೋ ಯೋಗ್ಯತೆ, ಅರ್ಹತೆ ಎಲ್ಲ ಇದೆ. ಯು ಆರ್ ಎ ಕಂಪ್ಲೀಟ್ ಮ್ಯಾನ್. ನಿಮಗೆ ಯಾವ ತೊಂದರೆನೂ ಇಲ್ಲ. ನಿಮ್ಮ ವೈಫ್ನ ಒಂದ್ಸರಿ ಕರ್ಕೊಂಡು ಬನ್ನಿ, ಅವ್ರನ್ನ ಚೆಕಪ್ ಮಾಡಿ ನೋಡೋಣ. ಹಾಗಾದ್ರೆ ನನ್ಗೆ ಯಾವ ಸಮಸ್ಯೆನೂ ಇಲ್ಲ ಅಲ್ವಾ ಡಾಕ್ಟರ್? ಖಂಡಿತ ನಿಮಗೆ ಯಾವ ಸಮಸ್ಯೆನೂ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್. ನಾನು ಹೋಗಿ ನನ್ನ ವೈಫ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತೀನಿ. ಓಕೆ, ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್, ಬರ್ತೀವಿ. ಬಾಯ್. ಲೈ ವಾಸು, ನಾನು ಹೇಳಿಲ್ವೇನೋ ನಿನ್ಗೆ ಯಾವುದೇ ಕೊರತೆ ಇರೋದಿಲ್ಲ ಅಂತ? ತುಂಬ ಥ್ಯಾಂಕ್ಸ್ ಕಣೋ. ನೀನು ಐಡಿಯಾ ಕೊಟ್ಟಿದ್ರಿಂದ ನಾವು ಬೇರೆ ಕಡೆ ಟೆಸ್ಟ್ ಮಾಡಿಸಿ ನೋಡಿದ್ವಿ. ಈಗ ನಿಜ ಏನು ಅಂತ ಗೊತ್ತಾಯ್ತು. ಆದರೆ ಆ ಹಾಸ್ಪಿಟ್ಲಲ್ಲಿ ರಿಸಲ್ಟ್ ಹೇಗೆ ನನ್ನ ವಿರುದ್ಧವಾಗಿ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ನನಗೇನೋ ನಿನ್ನ ಹೆಂಡ್ತಿದೆ ಕೈವಾಡ ಅಂತ ಅನಿಸ್ತಾ ಇದೆ ಕಣೋ. ಇರ್ಬೋದು ಕಣೋ. ಮಗು ಆಗಬಾರ್ದು ಅಂತ ಅವಳು ಗರ್ಭ ನಿರೋಧಕ ಮಾತ್ರ ತಗೊಂಡು ನಾನು ಗಂಡಸೇ ಅಲ್ಲ ಅಂತ ಅವಮಾನ ಮಾಡಿದ್ಲು. ಏನೆಲ್ಲ ನಾಟಕ ಮಾಡಿದ್ಲು. ಲೈ ವಾಸು, ನೀನೇ ಕಿಲಾಡಿ ಅಂದ್ರೆ ನಿನ್ನ ಹೆಂಡ್ತಿ ನಿನ್ಗಿಂತ ಡಬ್ಬಲ್ ಕಿಲಾಡಿ ಕಣೋ. ಇಷ್ಟು ದಿನ ಮಾತ್ರೆ ತಗೊಂಡು ನನಗೆ ಯಾಮರಿಸಿದೆ ಅಲ್ವಾ? ಇನ್ನು ಮುಂದೆ ನನ್ನ ಆಟ ಏನು ಅಂತ ನೋಡ್ತಾ ಇರು. ಲೋ, ಏನೋ ಮಾಡ್ತೀಯಾ? ಮಾಡ್ಬಿಟ್ಟು ಬಂದು ಹೇಳ್ತೀನಿ. ರಾಣಿ, ರಾಣಿ, ತರಕಾರಿ ತಂದಿದ್ದೀನಿ, ಕೈ ಕಾಲು ಮುಖ ತೊಳ್ಕೊಂಬರ್ತೀನಿ, ಟವಲ್ ತೆಗೆದಿಡಮ್ಮ. ಏನಾಯ್ತು ವಯ್ಯನ್ಗೆ? ರಾಣಿ ತರಕಾರಿ ತಂದಿಟ್ಟಿದ್ದೀನಿ, ರಾಣಿ ಟವಲ್ ತಂದಿಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಯ್ಯ, ರಾಣಿ ಜೊತೆಲೇ ಇದ್ದಾಳೆ ಅನ್ಕೊಂಡವನೆ. ರಾಣಿ, ಏನಮ್ಮ ಮಾಡ್ತಾ ಇದೀಯಾ? ಬೇಗ ಒಂದು ಗ್ಲಾಸ್ ಟೀ ಕೊಡಮ್ಮ,
ಬೇಗ ಕೊಡಮ್ಮ. ಏನಮ್ಮ ಇದು? ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಇದೆಯಲ್ಲ. ಬೇಗ ಟೀ ಕೊಡಮ್ಮ. ಯೋ, ಏನೇ ಆಯ್ತು ನಿನಗೆ? ರಾಣಿ ಇಷ್ಟೊತ್ತಲ್ಲೇ ಅವ್ರ ಅತ್ತೆ ಮನೇಲಿ ಇರ್ತಾಳೆ. ನಾವೇ ತಾನೇ ಕಲ್ಯಾಣ್ ಮಂಟಪದಿಂದ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದಿದ್ದು, ಮರ್ತೋಯ್ತಾ? ರಾಣಿ ನಮ್ ಜೊತೆ ಇಲ್ಲ ಅಲ್ವಾ? ಏನೇಯ ಮಾಡೋದು? ಹೆಣ್ಣಾಗಿ ಹುಟ್ಟಿದ್ಮೇಲೆ ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಲೇಬೇಕಲ್ಲ. ಬೆಳಿಗ್ಗೆ ಹೋಗಿ ಸಂಜೆ ಬರೋ ನಿನಗೆ ಇಷ್ಟೊಂದು ಸಂಕಟ ಆಗ್ತಿದೆ ಅಂದಮೇಲೆ ಇಡೀ ದಿನ ನಾನು ಅವಳ ಜೊತೆಲಿ ಇರ್ತಿದ್ದೆ. ನನಗೆ ಎಷ್ಟು ಸಂಕಟ ಆಗಿರ್ಬೇಡ. ನನ್ನ ಜೊತೆ ಮಾತಾಡ್ತಿದ್ರು, ಬೈಕೊಂಡಾದ್ರೂ ನನ್ನ ಜೊತೆಲಿ ಇರ್ತಿದ್ಲಲ್ಲ, ಅಷ್ಟೇ ಸಾಕಾಗ್ತಿತ್ತು. ಯೋ, ಅವಳನ್ನ ಬಿಟ್ಟು ಬಂದಾಗಿಂದ ನನ್ನ ಕೈಲಿರಕ್ಕೆ ಆಗ್ತಿಲ್ಲ ಕಡೆಯ. ಯೋ, ಏನಯ್ಯ ಇದು? ಎಳೆ ಮಕ್ಕಳ ತಗೊಳ್ತಿದ್ಯಾ? ನೀನ್ ಹತ್ರ ನನ್ನ ಕೈಯಿಂದ ನೋಡಕ್ ಆಗಲ್ಲ ಕಡೆಯ, ಸಂಕಟ ಆಗ್ತದೆ. ಯೋ, ಟೀ ಮಾಡ್ಕೊಂಬಂದಿದ್ದೀನಿ ತಗಳೆಯ. ಯಾಕಯ್ಯ ಹಂಗ್ ನೋಡ್ತಿದ್ಯಾ? ನೀಗ್ ಟೀ ಕೇಳ್ದೆ ಅಲ್ವಾ, ಅದಕ್ಕೆ ಮಾಡ್ಕೊಂಬಂದಿದ್ದೀನಿ ತಗಳೆಯ, ಕುಡಿ. ಏನೇ ರಾಣಿ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದ್ದು ನಾನು ನೆಪ ಮಾಡ್ಕೊಂಡು ನನ್ನ ಜೊತೆ ಸೇರ್ಕೊಳ್ಳೋಕೆ ಸಂಚು ಮಾಡ್ತಾ ಇದೀಯಾ? ಯಾಕಯ್ಯ ಯಾಕಯ್ಯ ಹಿಂಗ್ ಕೋಪ ಮಾಡ್ಕೊತಿದ್ಯಾ? ಅಲ್ಲ ಕಡೆಯ, ರಾಣಿ ಮದ್ವೆನಲ್ಲಿ ಹಳೇದನ್ನೆಲ್ಲ ಮರೆತು ನಾವಿಬ್ರು ನಿಂತು ತಾನೇ ಮದ್ವೆ ಮಾಡ್ಕೊಟ್ಟಿದ್ದು. ಮತ್ಯಾಕಯ್ಯ ಮೊದ್ಲಿನ ತರನೇ ಕೋಪ ಮಾಡ್ಕೊತ್ಯ? ಯಾವ ಇನ್ಮೇಲೆ ಕೋಪ ಹಠ ಎಲ್ಲ ಯಾಕಯ್ಯ? ವಯಸ್ಸಾಗಿದೆ, ಒಬ್ರಿಗೊಬ್ರು ಆಸರೆ ಆಗಿರೋದ್ ಬಿಟ್ಟು ಕೋಪ ಮಾಡ್ಕೊಂಡ್ರೆ ಏನೇ ಪ್ರಯೋಜನ? ಹೊಡೆದು ಸಾಯಿಸ್ಬಿಡ್ತೀನಿ ನೋಡು. ಏನೇ ನಾನು ಹಳೆದನ್ನೆಲ್ಲ ಮರ್ತಿದ್ದೀನಿ ಅಂತ ತಿಳ್ಕೊಂಡ್ಯಾ? ಛೇ, ನಿನ್ನಂತವಳು ಭೂಮಿ ಮೇಲೆ ಬದುಕಿರಬಾರ್ದು. ಏನೋ ರಾಣಿ ಮದುವೆ ಸುಸೂತ್ರವಾಗಿ ನಡೀಲಿ ಅಂತ ನಾನು ನಿನ್ನ ಜೊತೆ ಚೆನ್ನಾಗಿರೋ ಥರ ನಾಟಕ ಆಡಿದೆ. ಹಾಗಂದ್ ಮಾತ್ರಕ್ಕೆ ನನ್ನ ಮಗ ರಮೇಶ್ನ ನೀನು ಮಾಡಿದ ದ್ರೋಹನ ಮರ್ತು ಬಿಟ್ಟಿದ್ದೀನಿ ಅನ್ಕೊಂಡೇನೆ. ನನ್ನ ಮಗ ರಮೇಶನ್ನ, ನನ್ನ ಸೊಸೆ ಅರ್ಚನಾನ ಈ ಮನೆಯಿಂದ ಆಚೆ ಕಳಿಸಿದ್ಯಲ್ಲ, ಅದನ್ನೆಲ್ಲ ಮರೆಯೋಕ್ಕಾಗುತ್ತೇನೆ? ನೋಡೇ, ನಾವಿಬ್ರು ಒಂದೇ ಮನೇಲಿದ್ರು ಇಬ್ರು ಬೇರೆ ಬೇರೆನೆ. ಯಾವ ಜನ್ಮಕ್ಕೂ ನಾವಿಬ್ರು ಸೇರಿ ಬಾಳ್ವೆ ಮಾಡೋಕ್ಕಾಗೋದೇ ಇಲ್ಲ. ನಿನ್ನ ಕೈಯಿಂದ ಒಂದನಿ ನೀರು ಕುಡಿಯೋದಿಲ್ಲ. ಇನ್ನು ಇಲ್ಲಿ ಯಾಕೆ ನಿಂತಿದ್ಯಾ? ಹೋಗೆ ಆಚೆ, ಹೋಗೆ. ಹೋಗ್ತೀಯ ಇಲ್ಲ? ಹೋಗೆ. ಕಣ್ಣೀರು ಸುರಿಸ್ತಾ ಇದೀಯಾ? ಏಯ್, ಇದಕ್ಕೆಲ್ಲ ಏಮಾರೋನಲ್ಲ ಈ ಹೂವಿನ ಅಡಿಲಿ ವೆಂಕಟಪ್ಪ. ಹೋಗೆ ಹೋಗಿ ಅಂದ್ರೆ ನಿನ್ನ. ಯಾಕಯ್ಯ ಯಾಕಯ್ಯ ಇಷ್ಟೊಂದು ಗೋಳಿ ಕತ್ತಿಯ ನೀನು? ನನ್ನ ಹೊಟ್ಟೆಲ್ ಹುಟ್ಟಿದ 2 ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟೆ.
ನಿಜ. ಆದ್ರೆ ನನ್ ರಮೇಶನ್ ಮಾಡಿದ ನೇಕೆ ವಾಸುನೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟಲ್ಲಯ್ಯ. ನೋಡಯ್ಯ, ರಾಣಿನ ಮದುವೆ ಮಾಡ್ಕೊಂಡು ಹೊಂಟೋದ್ಲು. ವಾಸುನ ನನ್ಗೆ ಆಸರೆ ಆಗಿರಲ್ಲ ಅಂತ ಗೊತ್ತಾಯ್ತು. ನೀನು ನನ್ನ ದೂರ ಮಾಡ್ಬಿಟ್ರೆ ನನ್ಗೆ ಯಾರಯ್ಯ ಆಸರೆ? ಆಮೇಲೆ ನಾನು ಅನಾಥಲಾಗ್ಬಿಡ್ತೀನಿ ಕಡೆಯ. ಆಮೇಲೆ ನಾನು ಯಾಕಯ್ಯ ಬದುಕಿರ್ಬೇಕು? ಹೇಯ್, ಯಾವತ್ ನೀನು ರಮೇಶ ಅರ್ಚನಾ ಮನೆಯಿಂದ ಹೊರಗೆ ಹಾಕದೋ ಅವತ್ತೇ ನಾನು ನಿನಗೆ ಹೇಳಿದೆ, ಇನ್ಮೇಲೆ ನೀನು ಅನಾಥೆ ಅಂತ. ನೋಡಿದ್ಯಾ, ಇವತ್ತು ನಿನ್ನ ಬಾಯಿಂದಲೇ ಬಂದ್ಬಿಡ್ತು. ಮನೆ ಮನೆ ಅಂತ ಸಾಯ್ತಾ ಇದ್ದಲ್ಲ, ಈಗ ಮನೆ ಮಾತ್ರ ನಿನ್ ಜೊತೆ ಇದೆ ಕಣೆ. ಎಲ್ಲಾ ಸಂಬಂಧಿಕರು ದೂರ ಆಗೋದ್ರು. ಇದೇ ಕಣೆ ಆ ದೇವ್ರು ನಿನಗೆ ಕೊಟ್ಟಿರೋ ಶಿಕ್ಷೆ. ಚೆನ್ನಾಗಿ ಅನುಭವಿಸು. ಬಾಲಸೂಟ್ ಬೆಕ್ಕಿನ ತರ ಓಡಾಡ್ತಾ ಇದ್ಯಾ? ಯಾಕೆ ಗುರಾಯಿಸ್ತಾ ಇದ್ಯಾ? ಓ ಸಾರಿ ವಾಸು, ನಾನು ಕೊಟ್ಟು ಉದಾಹರಣೆ ನಿನ್ಗೆ ಇಷ್ಟ ಆಗ್ಲಿಲ್ವೋ ಏನೋ. ಗುರಾಯಿಸಿದ್ ಸಾಕು, ಮಲ್ಕೋ. ಮಲ್ಕೊಂಬಿಟ್ರೆ ಇವಳು ಮಾತ್ರ ಎಲ್ಲಿಟ್ಟಿದ್ದಾಳೆ ಅಂತ ಗೊತ್ತಾಗೋದಿಲ್ವಲ್ಲ. ಏನ್ ಮಾಡೋದೀಗ? ರೇವತಿ, ಕುಡಿಯೋದಿಕ್ ಸ್ವಲ್ಪ ಹಾಲು ತರ್ತೀಯಾ? ಏನಿವತ್ತು ದಿಢೀರಂತ ಹಾಲು? ಇವತ್ತೇನ್ ನಮ್ ಫಸ್ಟ್ ನೈಟಾ? ಹೋಗ್ಲಿ, ಹಾಗೋ ಹೀಗೋ ತಂದ್ಕೊಡೋಣ ಅಂತಂದ್ರೆ ನಿನಗೆ ಯೋಗ್ಯತೆನೇ ಇಲ್ವೇ? ಏಯ್, ಏನೇ ನೀನು ಎಲ್ಲೇ ಶುರು ಮಾಡಿದ್ರು ಅಲ್ಲೇ ಬಂದು ನಿಂತ್ಕೋತೀಯಲ್ಲ. ಏನೋ ಇವತ್ತು ಹಾಲು ಕುಡಿಬೇಕು ಅನ್ನಿಸ್ತು, ಅದನ್ನು ತಂದ್ಕೊಡೋದಿಕ್ಕಾಗೋದಿಲ್ವಾ? ಸರಿ ಸರಿ, ಕೋಪ ಮಾಡ್ಕೋಬೇಡ. ಇಂಥ ಕೊಡ್ತೇ ಇರೋರ್ಗೆ ತುಂಬಾ ಬೇಗ ಕೋಪ ಬರುತ್ತೆ ಅಂತ ಕೇಳಿದೀನಿ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊ. ನಾನು ಹೋಗಿ ಹಾಲು ತಗೊಂಡ್ ಬರ್ತೀನಿ. ಹಾ, ಸ್ವಲ್ಪ ಬಿಸಿ ಇರ್ಲಿ. ಆಯ್ತು.
ಅದು ಅದು ಅದ್ ಸರಿ, ನೀನಕ್ಕೆ ಇಷ್ಟ ಬೇಗ ಬಂದೆ? ಬರೀ ಹಾಲ್ ಸಾಕೋ ಅಥವಾ ಹಾಲ್ಗೆ ಬಾದಾಮಿ ಗೋಡಂಬಿ ಪಿಸ್ತಾ ಎಲ್ಲ ಹಾಕೊಂಡ್ ತರ್ಬೇಕೇನೋ ಅಂತ ಕೇಳೋಣ ಅಂತ ಅಯ್ಯೋ ಬಂದೆ. ರೇವತಿ, ನಿನ್ಗೆ ಏನ್ ಅನ್ಸುತ್ತೋ ಅಷ್ಟನ್ನು ಹಾಕೊಂಡು ತಗೊಂಡ್ ಬಾ, ಹೋಗು. ಏನೂ ಇಲ್ಲ ಅಂದೆ, ಆದ್ರೂ ಬೆಡ್ ಕೆಳಗಡೆ ಏನೋ ಹುಡುಕ್ತಾ ಇದ್ದೆ. ಅದೇ ಹುಡುಕ್ತಾ ಅದು ಅದೇ ಏನ್ ಹುಡುಕ್ತಾ ಇದ್ದೆ? ಅದು ರೇವತಿ, ವಿಸಿಟಿಂಗ್ ಕಾರ್ಡ್ ಹುಡುಕ್ತಾ ಇದ್ದೆ. ಅದು ನಮ್ಮ ಅಂಗಡಿ ಮುಂದೆ ಐಸ್ ಕ್ರೀಮ್ ಪಾರ್ಲರ್ ಇಡೋದಕ್ಕೆ ಒಬ್ರು ಅಪ್ರೋಚ್ ಮಾಡಿದ್ರು, ಅವರು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರು. ಅದನ್ನೇ ಹುಡುಕ್ತಾ ಇದ್ದೆ. ಲೂಸಾ ನೀನು? ಏಯ್, ಮತ್ತಿನ್ನೇನು, ಯಾರಾದ್ರೂ ವಿಸಿಟಿಂಗ್ ಕಾರ್ಡ್ನ ಹಾಸಿಗೆ ಕೆಳಗಡೆ ಹುಡುಕ್ತಾರಾ? ಅಪ್ಪನ ಹತ್ರ ಕೊಟ್ಟಿರ್ತ್ಯಾ, ಇಲ್ಲ ಟೇಬಲ್ ಡ್ರಾಯರ್ ಅಲ್ಲಿ ಇಟ್ಟಿರ್ತ್ಯಾ. ಅದು ಬಿಟ್ರೆ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಇಟ್ಟಿರ್ತ್ಯಾ, ಅಲ್ಲಿ ಹೋಗಿ ಹುಡುಕೋ. ಅಯ್ಯೋ ರೇವತಿ, ಅದೆಲ್ಲ ನನಗೆ ಗೊತ್ತಿಲ್ವಾ? ಅಲ್ಲೆಲ್ಲ ಹುಡುಕ್ ನೋಡ್ದೆ, ಸಿಗ್ಲಿಲ್ಲ. ಅದು ನಾನು ಶರ್ಟ್ ಹಾಕೊಂಡು ಮಲಗಿದ್ದಾಗ ಇಲ್ಲೆಲ್ಲೋ ಬಿದ್ದಿರ್ಬೇಕು ಅಂತ ಹುಡುಕ್ತಾ ಇದ್ದೆ. ಅದ್ ಸರಿ, ನೀನೇ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ, ನಾನು ನಿನಗೇನ್ ಹೇಳ್ದೆ? ಬಿಸಿ ಹಾಲು ತಗೊಂಡ್ ಬಾ ಅಂತ ತಾನೆ? ಹೋಗ್ ತಗೊಂಡ್ ಬಾ, ಹೋಗು. ಒಟ್ನೆಲ್ಲ ನಾಚೆ ಕಳ್ಸೋದ್ರಲ್ಲೇ ಇದ್ಯಾ. ಅದೇನ್ ಕಳ್ತನ ಮಾಡ್ತೀಯ ಏನೋ. ಐಡಿಯಾ ಮಾಡಿದಾಳೆ ಕುತಂತ್ರಿ. ನಿನ್ಗಿದೆ ಕಣೆ ಹಬ್ಬ. ಇದು ಸಾಧಾರಣ ವಿಟಮಿನ್ಸ್ ಮಾತ್ರೆ ಕಣೆ. ಇದನ್ನೇ ನೀನು ಗರ್ಭನಿರೋಧಕ ಮಾತ್ರೆ ಅಂತ ನುಂಗ್ತೀಯ. ಆಮೇಲೆ ನೋಡು. ವಾಸು, ಬಂದೆ ರೇವತಿ. ಏನ್ ವಾಸು ಇದು? ನನಗ್ ಹಾಲ್ ತರಕ್ ಹೇಳಿ ಈಗ ನಿನ್ ಬಾತ್ರೂಮ್ ಸೇರ್ಕೊಂಡಿದ್ಯಲ್ಲ. ಬಂದೆ